ನಮಸ್ಕಾರ, ನ್ಯೂಸ್ 46ಗೆ ಸ್ವಾಗತ. ಬಾಗಲಕೋಟೆ ಲೋಕಸಭಾ ಕಾಂಗ್ರೆಸ್ನ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ಗಾಗಿ ಬಾದಾಮಿ ಹಾಗೂ ಗುಳೇದಗುಡ್ಡ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಬೃಹತ್ ಕಾರ್ಯಕರ್ತರ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾದಾಮಿ ಹಾಗೂ ಗುಳೇದಗುಡ್ಡ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ನಿನ್ನೆ ಬಾದಾಮಿ ನಗರದಲ್ಲಿ ಶ್ರೀ ಕಾಳಿದಾಸ ಶಿಕ್ಷಣ ಸಂಸ್ಥೆ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಂಡಿದ್ರು. ಸಮಾವೇಶದಲ್ಲಿ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಬಾದಾಮಿ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಪ್ರಾಸ್ತಾವಿಕ ಭಾಷಣವನ್ನ ಮಾಡಿ, ನೀವು ನನಗೆ ಆಶೀರ್ವಾದ ಮಾಡಿದ ಹಾಗೆ ಸಂಯುಕ್ತ ಪಾಟೀಲ್ ಅವರಿಗೂ ಆಶೀರ್ವಾದ ಮಾಡಬೇಕು. ನಿಮ್ಮ ಮನೆ ಮಗಳು ಈಕೆ, ನಿಮ್ಮ ಮನೆ ಮಗಳನ್ನ ನೀವು ಗೆಲ್ಲಿಸಿ ಸಂಸತ್ತಿಗೆ ಕಳಿಸ್ಕೊಡಿ ಅಂತ ಕೇಳ್ಕೊಂಡ್ರು. ಸಂಯುಕ್ತ ಪಾಟೀಲ್ ನನ್ನ ಸಹೋದರಿ, ಸೊ ಅದಕ್ಕೆ ನಾನು ಜಮಖಂಡಿಯ ತಂಗಿ ಆದೆ. ಮುದೋಳ್ ಹೋದಾಗ ಜಸ್ ತಿಮ್ಮಾಪುರ್ ಸಾಹೇಬ್ ಹೇಳಿದ್ರು ಸಂಯುಕ್ತ ಪಾಟೀಲ್ ನನ್ನ ತಂಗಿ ಅಂತ. ಇನ್ನು ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ ಮಾತನಾಡಿ, ಬೇರೆ ತಾಲೂಕುಗಳಿಗೆ ನಾನು ಸಹೋದರಿ, ದತ್ತು ಪುತ್ರಿ ಅಂತ ಕರೆದ್ರು, ಆದ್ರೆ ಬಾದಾಮಿಗೆ ನಾನು ಮನೆ ಮಗಳು ಅದೀನ್ರಿ. ಕಾಕ, ನಾನು 5 ವರ್ಷ ಕಳಸಾ ಬಂಡೂರಿ ಮಹದಾಯಿ ಕಾಮಗಾರಿಗೆ ರೈತರ ಧ್ವನಿಯಾಗಿ ಸಂಸತ್ನಲ್ಲಿ ಧ್ವನಿಯಾಗಿ ನಿಲ್ತೇನೆ ಅಂತ ಭಾವನಾತ್ಮಕವಾಗಿ ಮಾತನಾಡಿದ್ದಕ್ಕೆ ಇಡೀ ಸಭೆ ಚಪ್ಪಾಳೆ ತಟ್ಟಿ ಬೆಂಬಲವನ್ನು ಸೂಚಿಸಿತು. ಕಾರ್ಯಕರ್ತರ ಸಭೆಯಲ್ಲಿ ಮುಖಂಡರಾದ ಎಸ್ ಪಾಟೀಲ್, ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ, ಶಾಸಕ ಜಿಟಿ ಪಾಟೀಲ್, ಮಾಜಿ ಸಚಿವ ಅಜಯ್ ಕುಮಾರ್ ಸರನಾಯಕ, ಬಾದಾಮಿ ಮಾಜಿ ಸಚಿವ ಬಿಬಿ ಚಿಮ್ಮನಕಟ್ಟಿ, ಸಚಿವ ಶಿವಾನಂದ ಪಾಟೀಲ್, ಶಾಸಕ ಆನಂದ್ ನ್ಯಾಮೇಗೌಡರು, ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಎಸ್ಜಿ ನಂಜಯ್ಯನಮಠ, ಬಾದಾಮಿ ಶಾಸಕ ಭೀಮಸೇನ ಬಿ ಚಿಮ್ಮನಕಟ್ಟಿ, ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಶ್ರೀಮತಿ ರಕ್ಷಿತಾ ಭರತ್ಕುಮಾರ್ ಇಟಿ, ರಾಜು ಮಣ್ಣಿಕೇರಿ ಸೇರಿದಂತೆ ಬಾದಾಮಿ ಗುಳೇದಗುಡ್ಡ ಬ್ಲಾಕ್ ಕಾಂಗ್ರೆಸ್ನ ಪ್ರಮುಖ ಮುಖಂಡರು, ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ವೀರೇಶ್ ಎಸ್ ವಸ್ತ್ರದ, ನ್ಯೂಸ್ 26 ಕನ್ನಡ, ಬಾದಾಮಿ. ಮಾತಾಗಿರ್ತಕ್ಕಂಥ ಹಿರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿಬಿ ಚಿಮ್ಮನಕಟ್ಟಿ ಅವರೇ ತುಂಬುವುದನ್ನು ಸ್ವಾಗತವನ್ನ ಕೊಡ್ತೀನಿ. ತಾವೆಲ್ಲ ಚಪ್ಪಾಳೆ ಮೂಲಕ ಗೌರವವನ್ನು ಸೂಚಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಅವರಿಗೆ ಗಂಟಿ ವೀರಪ್ಪ ಅವರು ಕೂಡ ಬಂದು ಮಾಲಾರ್ಪಣೆಯನ್ನ ಮಾಡಬೇಕಂತ ಕೇಳ್ಕೊತಾ ಇದ್ದಾರೆ. ಈ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟ ನಮ್ಮೆಲ್ಲರಿಗೂ ಒಳ್ಳೆ ರೀತಿಯಾಗಿ ಒಂದು ಹೆಸರು ತರುವಂತ ಕೆಲಸವನ್ನ ಮಾಡದಂತವ್ರು. ಇವತ್ತು ಅವ್ರು ಇಡೀ ರಾಜ್ಯದ ಮುಖ್ಯಮಂತ್ರಿಗಳಾಗ್ಯಾರ. ಅದಕ್ಕೆ ಸಾಕ್ಷಿ ಯಾರಪ್ಪ ಅಂತಂದ್ರೆ ಅದಕ್ಕೆಲ್ಲ ನೀವ ಕಾರಣ ಅಂತಂದ್ರೆ ತಪ್ಪಾಗಿಲ್ಲ ಅಂತ ನಾನು ಭಾವಿಸಿಲ್ಲ. ಅದನ್ನೆಲ್ಲ ಬಹಳ ಮುಖ್ಯವಾಗಿ ನಮ್ಮ ತಂದೆಯವರು ಬಿಬಿ ಚಿಮ್ಮನಕಟ್ಟಿ ಅವರು ನನಗಿಂತ ಜಾಸ್ತಿ ನಿಮಗೂ ಪರಿಚಯ ಅದಾರ. ಅವರು ವ್ಯಕ್ತಿಗತವಾಗಿರುವಂತದ್ದಾಗಿರ್ಬೋದು, ನಿಮ್ಮಲ್ಲಿ ಇರುವಂತ ಪ್ರೀತಿ, ವಿಶ್ವಾಸ ಮತ್ತು ನಂಬಿಕೆಯನ್ನ ಯಾವತ್ತೂ ಹಿಂಸರದಿಲ್ಲ ಅವ್ರು ಯಾರು. ನನಗನ್ಸುತ್ತೆ ನಮ್ಮ ಅಪ್ಪರಿಗೆ ಹೆತ್ತವ್ರು ಎಷ್ಟು ಏನೋ ಅವ್ರು ಸಾಕಿ ಸಲುವಿರ್ಬೇಕೇನು ನಮ್ಮ ಅಪ್ಪಗೆ, ಆದ್ರೆ ನನಗನ್ಸುತ್ತೆ ನೀವು ಹೆಚ್ಚು ಸಾಕಿ ಸಲುವಿರಿ ಅಂತ ನನಗೆ ಅನ್ಸಾಕತ್ತೈತೆ. ನಮ್ಮ ಅಪ್ಪರಿಗೆ ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ತೋರಿಸ್ಬೇಕಂದ್ರೆ ಅಷ್ಟು ಸುಲಭ ಅಲ್ರಿ. ಅದು ಎಲ್ಲರಿಗೂ ಸಿಗುದಲ್ಲ. ಅದನ್ನ ನೀವು ನಮಗ್ ಕೊಡುಗೆ ಕೊಟ್ಟಿರಿ ಅಂತ ನನಗೆ ಅನ್ಸಾಕತ್ತೈತೆ. ನಾನು ಎಷ್ಟೋ ವೇದಿಕೆ ಮೇಲೆ ಹೇಳಕತ್ತೀನಿ, ತಿರುಗಿ ಶಾಸಕ 1 ವರ್ಷ ಆತ್ರಿ ನನಗೆ, ಇನ್ನ ಅನ್ಸೋಲಿಗೆ ನಾನು ಒಬ್ಬ ಶಾಸಕನಾಗಿ ನಾನು ಅಂತೇಳಿ. ಸನ್ಮಾನ್ಯ ಶ್ರೀ ಬಿಬಿ ಚಿಮ್ಮನಕಟ್ಟಿ ಅವರೇ, ವೇದಿಕೆಯ ಮೇಲೆ ಆಸನರಾಗಿರುವಂತಹ ನಮ್ಮ ಉಸ್ತುವಾರಿ ಮಂತ್ರಿಗಳು, ನಮ್ಮೆಲ್ಲರ ಹಿರಿಯರು ಆಗಿರುವಂತಹ ಶ್ರೀ ತಿಮ್ಮಾಪುರ್ ಸಾಹೇಬ್ರವರೇ, ವೇದಿಕೆ ಮೇಲೆ ನಮ್ಮೆಲ್ಲರ ಮಾರ್ಗದರ್ಶಕರು, ನನ್ನ ಹಿರಿಯರಾಗಿರುವಂತಹ ಸನ್ಮಾನ್ಯ ಶ್ರೀ ಎಸ್.ಆರ್. ಪಾಟೀಲ್ ಅವರೇ, ಶ್ರೀ ಜೆ.ಟಿ. ಪಾಟೀಲ್ ಅವರೇ, ಆನಂದ್ ನ್ಯಾಮಗೌಡ ಅವರೇ, ಇಲ್ಲಿ ಉಪಸ್ಥಿತರಿರುವಂತಹ ಅಜಯ್ ಸರ್ನಾಯಕ್ ಸಾಹೇಬ್ರೆ, ವಿವೇಕ್ ಯಾವಗಲ್ ಅವರೇ, ರಕ್ಷಿತಾ ಇಟಿ ಅವರೇ, ನಮ್ಮ ಎಲ್ಲರ ಮಾರ್ಗದರ್ಶಕರು ಗಾಂಧೀಜಿಯಂಗ್ ಅವರು ನಮ್ಮ ಬಾಗಲಕೋಟೆಗೆ, ನಂಜನ್ ಮಠ್ ಸಾಹೇಬ್ರೆ, ಇಲ್ಲಿ ಉಪಸ್ಥಿತರಿರುವಂತಹ ನನ್ನ ಆತ್ಮೀಯ ಸಹೋದರ, ನನಗೆ ಸರ್ ಅವ್ರ ಕಡೆ ಅವ್ರ ಮತಕ್ಷೇತ್ರಕ್ಕೆ ಜಮಖಂಡಿಗೆ ಹೋದಾಗ ಅವ್ರು ಹೇಳಿದ್ರು ಸಂಯುಕ್ತ ಪಾಟೀಲ್ ನನ್ನ ಸಹೋದರಿ, ಸೊ ಅದಕ್ಕೆ ನಾನು ಜಮಖಂಡಿಯ ತಂಗಿ ಆದೆ. ಮುದೋಳ್ ಹೋದಾಗ ಜಸ್ ತಿಮ್ಮಾಪುರ್ ಸಾಹೇಬ್ ಹೇಳಿದ್ರು ಸಂಯುಕ್ತ ಪಾಟೀಲ್ ನನ್ನ ತಂಗಿ ಅಂತ, ಅದಕ್ಕೆ ನಾ ಅವ್ರ ತಂಗಿ ಆದೆ. ಹೇಳ್ಬೇಕಾಗ್ತದೆ, ಅದನ್ನ ಸಂಯುಕ್ತ ಸಾಬೀತು ಮಾಡಿದಾಳೆ. ವೇದಿಕೆ ಮೇಲೆ ಎಲ್ಲರ ಹೆಸರು ತಗೊಂಡ್ರು, ಆದ್ರೆ ಜನ ಕೊಟ್ಟಂತ ನನ್ನೇ ಮರ್ತಳಕ್ಕೆ ಅಂದ್ರೆ ಇವತ್ತು ಮೊಮ್ಮಗಳಾಗಿದ್ದಾಳೆ. ಅವಳ ನಿಮ್ಮ ಅಭಿಮಾನಿ ಮಗಳು
ನಾನು ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಒಂದು ಶಬ್ದದಲ್ಲಿ ಮುಗಿಸ್ಬಿಡ್ತೀನಿ ನಾನು. ಯಾಕಂದ್ರೆ ಎಲ್ಲರೂ ಏನೇನು ಕೇಳಬೇಕಾಗಿತ್ತು ಎಲ್ಲ ಹೇಳಬೇಕಾಗಿತ್ತು ಎಲ್ಲರೂ ಹೇಳಿದ್ದಾರೆ. ಆದರೆ ನಮ್ಮ ಜೀವನದಲ್ಲಿ ಒಂದು ಪ್ರತಿನಿತ್ಯ ಘಟನೆ ನಡೀತದೆ. ನಾವು ಹೊಸ ಹುರುಪಿನಿಂದ ಹಿಂಡತಕ್ಕಂಥ ಹೈನನ್ನ ಕಟ್ತೀವಿ, ಆದ್ರೆ ಗೊಡ್ಡೆಮ್ಮಿ ಕಟ್ಟಂಗಿಲ್ಲ. ಆದ್ರೆ ಬಿಜಾಪುರ ಬಾಗಲಕೋಟ್ನಲ್ಲಿ ಎರಡೂ ಕಡೆ ನಾವು ಗೊಡ್ಡೆಮ್ಮಿನೇ ಕಟ್ಲಾಕತ್ತೀವಿ. ಇದು ನಮ್ಮ ದುರ್ದೈವ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.